ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪೌರ ಕಾರ್ಮಿಕರಿಗೆ ಉಲ್ಲನ್ ಸ್ವೆಟರ್ ವಿತರಣೆ ಮಾಡಿದ ಪೊಲೀಸ್ ಪೇದೆ ಪ್ರಮೋದ್ ರೆಡ್ಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು ತಿಂಗಳುಗಳ ಕಾಲ ಕಾರ್ಯನಿರ್ವಹಣೆ ಮಾಡಿದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೇದೆ ಪ್ರಮೋದ್ ರೆಡ್ಡಿ ಚಳಿಗಾಲದ ಕಾರಣಕ್ಕೆ ಶಿಡ್ಲಘಟ್ಟ ನಗರವನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರಿಗೆ ಉಲನ್ ರಗ್ಗುಗಳು ಮತ್ತು ಜರ್ಕಿನ್ಗಳನ್ನು ವಿತರಣೆ ಮಾಡಿ ಎಲ್ಲ ಪೌರ ಕಾರ್ಮಿಕರ ಮನಗೆದ್ದರು. ಯಾವುದೋ ಅನುಬಂಧ ಹೊಂದಿರುವ ಪ್ರಮೋದ್ ರೆಡ್ಡಿ ಅವರು ಕಲಿಯುಗದ ಕಾರಣ ಎಂದೇ ಪ್ರಖ್ಯಾತಗೊಂಡಿದ್ದಾರೆ. ಪ್ರಮೋದ್ ರೆಡ್ಡಿ ಅವರು ತಮ್ಮ ನಿಸ್ವಾರ್ಥದ ದಾನ ಧರ್ಮಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ಹುಡುಗ ಎಲ್ಲೋದ ಆ ಪಕ್ಕ ಹೋಗಿದ್ದೇನೆ ಫೋಟೋನ ಬರಲ್ಲ ಬರ್ತದಾ ಏಕ್ ಮಿನಿಟ್ ಹಾಕಿದ್ದಲ್ಲ ನೋಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಪ್ರಮೋದ್ ರೆಡ್ಡಿ ಅಂತ. ನಾವು ಮಂಚೇನಹಳ್ಳಿ ಸ್ಟೇಷನಿಂದ ಈಗ ಹೊಸದಾಗಿ ಶಿಡ್ಲಘಟ್ಟ ಗ್ರಾಮಾಂತರ ಬಂದಿದ್ದೀವಿ. ಎಲ್ಲೋದ್ರೂ ಸಮಾಜ ಸೇವೆ ಅವು ನಾವು ಮಾಡ್ತಾ ಇರ್ತೀವಿ. ಲಕ್ಷಾಂತರ ಜನ ಇಲ್ಲಿ ನಾವು ಸಾರ್ವಜನಿಕರು ಓಡಾಡೋಂಥದ್ದು ಎಲ್ಲನ ಉದಾಸೀನತೆಯಿಂದ ತನ್ನದು ಅಂದ್ಕೊಂಡಿರೋ ಕಾಲದಲ್ಲಿ ನೀವೆಲ್ಲ ಮುಂಜಾನೆ 4 ಗಂಟೆಗೆ ಎದ್ದುಬಿಟ್ಟು ನಿಮ್ಮ ಚಳಿ ಗಾಳಿ ಮಳೆ ಬಿಸಿಲು ಏನು ಅಂದಿರ ಇಷ್ಟು ಜನಕ್ಕೋಸ್ಕರ ನೀವು ಏನೋ ಈ ಕೆಲಸ ಮಾಡ್ತಾ ಇರೋದನ್ನ ನಾನು ಪರಿಗಣಿಸ್ಬಿಟ್ಟು ನಿಮ್ಮ ಒಂದು ಕಷ್ಟನ ನನಗೆ ಅನಿಸಿದ ಪ್ರಕಾರ ಹೆಂಗೆ ಚಳಿಯಲ್ಲಿ ಮಾಡ್ತಾರಲ್ಲ, ನಿಮ್ಮೊಬ್ಬ ಮಗನಾಗಿ ನಿಮ್ಮೊಬ್ಬ ತಮ್ಮನಾಗಿ ಏನು ಇವನ್ನ ನಾನು ಕೊಡ್ತಾ ಇದ್ದೀನಿ. ನಿಮ್ಮಲ್ಲಿ ಒಬ್ಬನಾಗಿ ನಾನೇ ವಿಶೇಷತೆ ಇನ್ನೊಂದಲ್ಲ, ಇವನ್ನೆಲ್ಲನೂ ಕೊಡ್ತಾ ಇರೋದು ನಾನಲ್ಲ. ನಾನು ಪೂಜೆ ಮಾಡೋ ನನ್ನ ಸ್ವಾಮಿ ಶ್ರೀ ಮಹಾವಿಷ್ಣು. ಯಾರು ನಿಮ್ಗೆ ಕೊಟ್ಟರು ಅಂದರೆ ಆ ದೇವ್ರು ನೆನೆಸ್ಕೊಳ್ಳಿ, ನಾನಲ್ಲ. ನಾನು ಜಸ್ಟ್ ಪಾತ್ರಧಾರಿ ಅಷ್ಟೇ. ನಾನು ಮತ್ತು ಈ ಮಳಿಮಾಚಿನಲ್ಲಿ ಮುನ್ರಾಜನ್ನವರು ಮತ್ತು ಇವರು ರಾಧಾಕೃಷ್ಣ ಅನ್ನೋರು ಇದರಲ್ಲೆಲ್ಲ ಒಂದೇನೋ ನಾನು ಮಾಡೋಕ್ಕೆ ಹೋದಾಗ ಸರ್ ನಾನು ನಿಮ್ಮ ಕೈಯಲ್ಲಿ ಇರ್ತೀನಿ ಅಂತ ಹೇಳಿ ಇವರೆಲ್ಲ ನಮ್ಮ ಜೊತೆಗೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೊಡ್ತಿರೋದು ಅವರು. ಏನಾದರೂ ನಿಮ್ಗೇನಾದ್ರು ಡೌಟ್ ಏನಿದೆಯಾ? ಎಲ್ಲ ಸಂತೋಷನಾ? ಕ್ಷಮೆ ಇರಲಿ, ತಮ್ಮನ್ನೆಲ್ಲ ವೆಯ್ಟ್ ಮಾಡ್ತಿದ್ದೀನಿ. ಡ್ಯೂಟಿ ಇತ್ತು, ಹೋಗ್ಬೇಕಾಯ್ತು. ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ಯಾರ್ಯಾರು ಹೆಸರು ಕರೀತಾರೆ ಬನ್ನಿ. ಹೋಗಿದ್ದಾರೆ ಹೇಗಿದೆ ಅದು ಟೀಕೆ. ಒಂದೊಂದು ಜರ್ಕಿ ಕೊಡ್ತೀನಿ. ಒಂದದು ಗ್ಲೌಸು ಆರ್ಡ್ರ್ ಮಾಡಿದ್ದು ಸಿಗಲಿಲ್ಲ ನಿಮಗೆ. ಇದಕ್ಕೆ ನಾನು ಅವ್ರು ಕಲಿಸಿರ್ತೀನಿ, ಅದು ನಿಮಗೆ ಸಿಗುತ್ತಾಯ್ತಾ? ಕೈಗೆ ಗ್ಲೌಸಮ್ಮ ಯಾರು ಬಂದು ಕೊಡ್ತೀವಿ. ಬನ್ನಿ ಅಮ್ಮ, ಯಾಕಮ್ಮ ತಗೊಳ್ಳಿ. ಹಾಂ ಹೋಗಿ ಬೇಗ ಹೋಗಿ ಅಮ್ಮ ಗೌರಮ್ಮ ಹನುಮಕ್ಕ ಸರ್ವಾನಿ ಹನುಮಕ್ಕ ನಿಮ್ಗೆ ಯಾರಿಗಾದ್ರೂ ಹಾಸ್ಪಿಟ್ಲು ಅದು ಇದು ಏನಾದರೂ ಚಿಕಿತ್ಸೆ ಏನೋ ಇದ್ರೂ ನಮ್ಮ ಗಮನಕ್ಕೆ ತಗೊಂಬನ್ನಿ. ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಏನೇ ಆಗಿದ್ರು ನಿಸ್ವಾರ್ಥದಿಂದ ಮಾಡ್ತೀವಿ. ಇದರಲ್ಲಿ ಯಾವ ರಾಜಕೀಯ ಇಲ್ಲ, ಏನೂ ಇಲ್ಲ. ಯಾವುದು ದುಡ್ಡು ಅಂತ ಏನು ಇದಿಲ್ಲ. ದಾನ ಧರ್ಮ ನಮಗೆ ಕಾಯುತ್ತೆ. ಹೆಸರಿಗೋಸ್ಕರ ದಾನ ಮಾಡಬಾರ್ದು. Rồi,
ಇಪ್ಪಿಸ್ಕೊಂತೀರಿ ರೈತಕ್ಕೆ ವಿಡಿಯೋ ಕೊಟ್ಕೊಂಡು ಆನಂದ್ ಅಂತ ನಾನು ಬಂದ್ಬಿಟ್ಟು వీడియో ఎవరు తీస్తారా ఏం అవసరం లేదు ఇంకా టైం ఉంది పోదు పేతోడు అట్లే పెడదు నువ్వు స్పెషల్గా ఉడిపి పెట్టేసి రావద్దు ನಾವು ಪ್ರತಿ ತಿಂಗಳು ನಾನು ಕಷ್ಟಪಟ್ಟು ದುಡಿಯೋದ್ರಲ್ಲಿ 10% ಬಡವರಿಗೆ ಅಂತಾನೆ ಮೀಸಲಿಟ್ಬಿಟ್ಟಿದ್ದೀರಿ ಏನಮ್ಮ ಕಷ್ಟಪಟ್ಟು ದುಡಿಯೋದು ಏನೋ ತಲೆ ಕೆಡಿಸ್ಕೊಂಡು అది బాగుండే కదా ಆಯ್ತು ಬನ್ನಿ ಈ ಕಡೆ ಬನ್ನಿ ಹಾಂ ಹ್ಞೂ ಸರ್ ಬಂದು ಮಾತಾಡಿ ಹೇಳಿದ್ದು ನಾನು ನಿಮಗೆ ಇನ್ಯಾರು ಇವ್ರೆ 22 ಪರವಾಗಿಲ್ಲ ಇನ್ನೊಬ್ರು ಯಾರಿಗೆ ಇವ್ರಿಗೆ ಕೊಟ್ಬಿಡಿ ಇವ್ರು ತಗೊಳ್ಳಿ ಆಯ್ತು ಒಂದು ಫೋಟೋ ಹಿಡಿದಿದ್ದೀರಾ ಇವ್ರೆ ವಿಡಿಯೋ ಮಾಡಿದೆ ಹೌದು ನೀವು ವಿಡಿಯೋ ಮಾಡೋರು ಮಾಡಿ ಫೋಟೋ ಹಿಡಿಯೋರು ಇದ್ದೀರಿ ಬನ್ನಿ ಇವರೇ ನೀವು ಹೇಳಿದ ತಕ್ಷಣ ಬಂದು ನೋಡಿ ಎಲ್ಲಾನು ಹಾಂ ಈಗ ಆಗ್ತಾಯಿದೆ ಹೌದು ನೀವು ಬನ್ನಿ ಅಮ್ಮ ಅಮ್ಮ ನಿಮ್ಮ ಹೆಸರು ಚಿನ್ನಮ್ಮ ನಿಮ್ಮದು ತಾಯಿ ಸರೋಜಮ್ಮನ ಏನಿಲ್ಲ ನಾವು ಕಷ್ಟಪಟ್ಟು ಬೆಳಗ್ಗೆ 5 ಗಂಟೆಗೆ ಎಲ್ಲ ಬಂದು ಕಷ್ಟಪಟ್ಟು ಎಲ್ಲರಿಗೂ ಒಂದು ಜರ್ಕಿನೋ ಸ್ವೆಟ್ರೋ ಏನನ್ನ ಕೊಡೋಣ ಅಂತ ನಾನು ಅನ್ಕೊತಾ ಇದ್ದೀನಿ ನಾವು ಸಿರಿಘಟ್ಟಾಗ ಹೊಸಬರು ಕರೆಕ್ಟಾ ಪೊಲೀಸ್ರಮ್ಮ ನಂದು ಸಾಧ್ಯ ಎಲ್ಲನೇ ನಾವು ಸಮಾಜ ಸೇವೆ ಮಾಡ್ತಾನೆ ಇರ್ತೀನಿ ನಾನು ಅದರಲ್ಲಿ ಈ ಥರದ್ದು ನೋಡಿ ಮಗನಾಗೋ ಸ್ವಲ್ಪ ಏನಾಗಿಲ್ಲ ಒಂದು ನನ್ನ ಪ್ರಯೋಜನ ಅದು ಕಾಣ್ತಿದ್ಯಾ ನೋಡಿ ಹಾಂ ಆಫ್ ಮಾಡಿದ್ರು ಆಫ್ ಮಾಡ್ತೀನಿ ಗೊತ್ತಾಗುತ್ತೆ 70 ಜನ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಮಾಡಿ ಶ್ರೀ ಮಹಾವಿಷ್ಣು ಹೆಸರಲ್ಲೇ ವಿಷ್ಣು ಭಕ್ತ ನಾನು ಚಿಕ್ಕ ವಯಸ್ಸಿನ ಅಷ್ಟೇನಮ್ಮ ಕಷ್ಟಪಟ್ಟು ದುಡಿಬೇಕು ದುಡಿದಿರೋ ದುಡ್ಡಲ್ಲಿ 10% ಕಷ್ಟದಲ್ಲಿರೋ ಪ್ರತಿ ಕುಟುಂಬನೂ ನನ್ನ ಕುಟುಂಬನೇ ಕೇವಲ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಅಲ್ಲ ಎಲ್ಲರೂ ಕಷ್ಟ ನಾವು ಸ್ಪಂದಿಸ್ಬೇಕು ಏನಂದ್ರೆ 3 ಗಂಟೆಗೆ 4 ಗಂಟೆಗೆ ನೋಡಿ ನೀವು ಏನು ನೋಡೋದೇ ಇಲ್ಲ ತಾನೆ ನೀವು ನಿಜವಾದ ದೇವರು ನೀವೇ ಈ ಸಿರಿಘಟ್ಟದಲ್ಲಿ ನೋಡಿ ನೋಡಿ ಬೆಲೆ ಇಲ್ಲ ಬೆಲೆ ಇಲ್ಲ ಏನೂ ಇಲ್ಲ ಹಂಗಾಗುತ್ತೆ ನೀವೆಲ್ಲ ನಮಗೆ ಒಂದು ಅಪಾರವಾದ ಗೌರವ ನೀವು ತಮ್ಮ ಮಗ ಅಂತ ನಮ್ಗೆ ನೆನ್ಕೊಳ್ಳಿ ಏನೋ ಸಂಕೋಚ ಪಡಬೇಡಿ ಎಲ್ಲಿ ನೀವೇನಾದರೂ ನನ್ನ ಬಗ್ಗೆ ಏನಾದರೂ ಮಾತಾಡೋಂಗಿದ್ರೆ ಏನಾದರೂ ಮಾತಾಡ್ಬೋದು ಸಾಮಾನ್ಯ ಪರಿಸ್ಥಿತಿ ಇವರೇ ನೀವು ಬನ್ನಿ ನೀವು ಮಾತಾಡಂಗಿದ್ರೆ ಇಲ್ಲಿ ನಿಂತ್ಕೊಳ್ಳಿ ಅಲ್ಲ ಒಂದು 2 ಮಾತು ಮಾತಾಡಬೇಕು ದಯವಿಟ್ಟು ಯಾರನ್ನು ಮಾತಾಡೋರು ಇರಬೇಕಲ್ಲ ನನಗೆ ಮಾತಾಡೋಕ್ಕೆ ಯಾರಿಲ್ಲ ಒಂದು ನಿಮಿಷ
subscribe to my channel. Subscribe to my channel.